ನೀವು ಹೇಳಿದಂಗೆ ತುಂಬ ಜಾಲತಾಣ ಆಗಲಿ ಅಥವಾ ಬೇರೆ ಕಡೆ ಆಗಲಿ ಕೆಳಕ್ಕೆ ಇದು ಬರ್ತಾ ಇದೆ, ಇದು ಅಭಾವಿದೆ ಸಿಲಿಂಡರ್ದು. ಬಟ್ ಆ ಥರದ್ದು ನಾನು ಈ ಮುಖಾಂತರ ಕ್ಲಾರಿಫೈ ಮಾಡ್ತೀನಿ. ಅಂದರೆ ನಮ್ಮ ಜಿಲ್ಲೆಯಲ್ಲಿ ಡೊಮೆಸ್ಟಿಕ್ ಗ್ಯಾಸ್ ಮನೆಯಲ್ಲಿ ಯಾವುದು ಸಿಲಿಂಡರ್ ಯೂಸ್ ಆಗೋದು 14.5 kg 14.5 kg ಆ ಗ್ಯಾಸ್ ಸಿಲಿಂಡರ್ದು ಯಾವುದೇ ಅಭಾವಿಲ್ಲ, ಆ ಗ್ಯಾಸ್ದು ಯಾವ ಅಭಾವಿಲ್ಲ. ಸೊ ಜನನೂ ದಯವಿಟ್ಟು ಅದಕ್ಕೆ ಹೆದರಿಕೆ ಪಡಿಬಾರದು, ಪ್ಯಾನಿಕ್ ಸಿಚುವೇಶನ್ ಕ್ರಿಯೇಟ್ ಮಾಡಬಾರ್ದು, ಹಾಹಾಕಾರ ಮಾಡಬಾರ್ದು. ಈಗಾಗಲೇ ಗ್ಯಾಸ್ ಏಜೆನ್ಸಿನಲ್ಲಿ ಲೈನ್ ಆ ಥರದ್ದು ಕ್ರಿಯೇಟ್ ಮಾಡಿದರೆ ಯಾರಿಗೂ ಏನು ಪ್ರಯೋಜನ ಆಗಲ್ಲ. ನಿಮಗೆ 15 ಗ್ಯಾಸ್ ಸಿಲಿಂಡರ್ ಒಂದು ವರ್ಷಕ್ಕೆ ಏನು ಮುಟ್ಟುತ್ತೆ ಡೆಫಿನೆಟ್ಲಿ ನಿಮಗೆ ಪೂರೈಕೆ ಆಗುತ್ತೆ ಅಂತ ಆಶ್ವಾಸನೆ ನಾವು ಸರ್ಕಾರ ವತಿಯಿಂದ ಕೊಡ್ತಾ ಇದ್ದೀವಿ. ಸೊ ಅದ್ರ ಬಗ್ಗೆ ಏನು ಪ್ಯಾನಿಕ್ ಸಿಚುವೇಶನ್ ದಯವಿಟ್ಟು ಕ್ರಿಯೇಟ್ ಮಾಡೋಕ್ಕೆ ಹೋಗಬೇಡಿ. ಮೇಡಮ್, ಈಗ ಗ್ಯಾಸ್ ಏಜೆನ್ಸಿದವರು ಸ್ಟಾಕ್ ಎಲ್ಲ ಮುಂಚೆ ಎರಡು ರೋಡ್ ಬರ್ತಾ ಇದ್ವಿ, ಒಂದು ರೋಡ್ ಬರ್ತಾ ಇದೆ, ಈಗ ಸಮಸ್ಯೆ ಆಗ್ತಾ ಇದೆ ಅಂತ ಗ್ಯಾಸ್ ಏಜೆನ್ಸಿದವ್ರು ಹೇಳ್ತಾ ಇದ್ದಾರೆ. ಮತ್ತು ಗ್ರಾಹಕರು ಕೂಡ ಮುಗಿಬಿಟ್ಟು ಕೇಳ್ತಾ ಇದ್ದಾರೆ, 5-6 ದಿನ ಆಗಲ್ಲ, ಯಾವುದೇ ಗ್ಯಾಸ್ ಸಿಗಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲ ಅದೇ ನೋಡಿ, ಅದು ಪೂರೈಕೆ ದಿಸ್ ಇಸ್ ಈಗಿನ ಕಥೆ ಇಲ್ಲ. ಯಾವಾಗಲೂ ಇದು ಮಾಡಿದರೆ ಒಂದು ಸ್ವಲ್ಪ ಟೈಮ್ ಬಿಟ್ಟು ಗ್ಯಾಸ್ ಸಪ್ಲೈ ಆಗುತ್ತೆ. ಸೊ ಅದೇ ಪ್ರಕಾರನೂ ಈಗ ಕೂಡ ಆಗ್ತಾ ಇದೆ. ಸೊ ಗ್ಯಾಸ್ ಏಜೆನ್ಸಿದವರು ನಾವು ಒಂದು ಮೀಟಿಂಗ್ ಮಾಡೀವಿ, IOCL, BPCL, HPCL ನಮ್ಮ ದೇಶದಲ್ಲಿ ಇರ್ತಕ್ಕಂಥ 3 PSU ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಅವರ ಡಿಸ್ಟ್ರಿಬ್ಯೂಟರ್ಸ್ ಜೊತೆಯಲ್ಲಿ. ಸೊ ಡಿಟೇಲ್ ಆಗಿ ಚರ್ಚೆ ಮಾಡೀವಿ. ದೇ ಆಲ್ಸೋ ಟೋಲ್ಡ್ ಅದು ಡೊಮೆಸ್ಟಿಕ್ ಗ್ಯಾಸ್ ಸಿಲಿಂಡರ್ದು ಯಾವುದೂ ಅಭಾವಿಲ್ಲ. ಆ್ಯಂಡ್ ಹೋಟೆಲ್ನಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ದು ಸ್ವಲ್ಪ ಸ್ಟಾಪ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಅವರಿಗೂ ನಾವು ನಮ್ಮ ಕಡೆಯಿಂದ ಅಡ್ವೈಸರಿ ಮತ್ತು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿವಿ. ಮಿತವಾಗಿ ವೈಸ್ಲಿ ರೇಷನಿಂಗ್ ಮಾಡಬೇಕು. ನಿಮ್ಮ ಹತ್ತಿರ ಯಾವುದು ಸ್ಟಾಕ್ ಅವೈಲೇಬಲ್ ಇದೆ, ಯಾವುದು ನೀವು 1 ದಿವಸಕ್ಕೆ ಯೂಸ್ ಮಾಡ್ತೀರಿ, ಅದು ಸ್ವಲ್ಪ 2 ದಿವಸಕ್ಕೆ ಯೂಸ್ ಮಾಡೋಕ್ಕೆ ಹೋದರೆ ಅವ್ರ ಗ್ಯಾಸ್ನಲ್ಲಿನೂ ತುಂಬ ಎಕ್ಸ್ಟ್ರಾ ವೇಸ್ಟ್ ಮಾಡಬಾರ್ದು. ಅವೆಲ್ಲ ಯೂಸ್ ಮಾಡ್ತಾ ಹೋದರೆ ನಮ್ಮದು ಹಬ್ಬ ಸೀಸನ್ ಕೂಡ ಸ್ಮೂತಾಗಿ ಹೋಗುತ್ತೆ ಅಂತ ಭರವಸೆ ಕೂಡ ಇದೆ. ಮತ್ತು ಗ್ಯಾಸ್ ಏಜೆನ್ಸಿ ಆ್ಯಂಡ್ ಹೋಟೆಲ್ದವರಿಗೂ ನಾನು ಅದು ಇನ್ನೊಂದು ಸರಿ ವಿನಂತಿ ಮಾಡುತ್ತೇನೆ. ಗ್ಯಾಸ್ ಯೂಸರ್ಸ್ಗಳು ಏನಂತಂದ್ರೆ ಗ್ಯಾಸ್ಗಳನ್ನ ನೀವು ಡೊಮೆಸ್ಟಿಕ್ ಗ್ಯಾಸ್ಗಳನ್ನ ಕಮರ್ಷಿಯಲ್ ಯೂಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಅಂಥ ಗ್ಯಾಸ್ಗಳನ್ನ ಜನರಿಗೆ ಕೊಡದೆ ನಾವು ಕಮರ್ಷಿಯಲ್ ಆಗಿ ಕೊಡ್ತಾ ಇದ್ದಾರೆ. ಹಿಂಗೆ ಸಮಸ್ಯೆ ಆಗ್ತಾ ಇದೆ, ಒಂದಷ್ಟು ಕಡೆ ಬಳಕೆ ಕೂಡ ಆಗ್ತಾ ಇದೆ. ಬೀದಿ ಬದಿ ವ್ಯಾಪಾರಸ್ಥರು ಮತ್ತು ಹೋಟೆಲ್ಗಳಲ್ಲೆಲ್ಲ ಮನೆಗೆ ಬಳಕೆ ಆದಂಥ ಗ್ಯಾಸ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. ಆ ಥರದ್ದು ನಿಮ್ಮ ಹತ್ರ ನ್ಯೂಸ್ ಇದ್ದರೆ ದಯವಿಟ್ಟು ನಮಗೆ ಡೀಟೇಲ್ಸ್ ಹೇಳಿ. ನಾವು ವಿದೇಶಿಗಳು ಬಹುತೇಕ ಅನುಭವ ನೋಡಿದ್ರೆ ಅವರು ಮನೆ ಬಳಕೆ ಗ್ಯಾಸ್ಗಳಿದೆ ಮೇಡಮ್, ಅವಕ್ಕೆಲ್ಲ ತಾರಪತ್ರೆ ಸುತ್ತಿ ಕವರ್ ಮಾಡ್ಕೊಂಡು ಯೂಸ್ ಮಾಡ್ತಾರೆ. ಓಕೆ, ಡೀಟೇಲ್ಸ್ ನಮಗೆ ಹೇಳಿಬಿಡಿ, ನಾವು ಖಂಡಿತ ಅದು ಇನ್ಸ್ಪೆಕ್ಷನ್ ಮಾಡಿ ಇದ್ರ ಬಗ್ಗೆ ಆ್ಯಕ್ಷನ್ ತಗೊಳ್ತೀವಿ. ಮೇಡಮ್, ಮತ್ತು ಈಗ ಹಾಸ್ಟೆಲ್ಗಳಿಗೆ ಒಂದಷ್ಟು ಕಡೆ ಈಗ ಆಲ್ರೆಡಿ ಏನು ಇಶ್ಯೂ ಆಗಲ್ಲ. ಏನು ಇಶ್ಯೂ ಆಗಲ್ಲ, ಖಂಡಿತ ಅಲ್ಲಿ ಸಿಗುತ್ತೆ. ಒಂದಷ್ಟು ಹಾಸ್ಟೆಲ್ಗಳಿಗೆಲ್ಲ ಚಪಾತಿ ಮಾಡ್ತಾ ಇದ್ದಾರೆ, ಗ್ಯಾಸ್ ಕಡಿಮೆ ಇರೋದ್ರಿಂದ ರೈಸ್ ಸಾಂಬಾರು ಮಾತ್ರ ನೀಡ್ತಾ ಇದ್ದಾರೆ. ಇಲ್ಲ, ನಾನು ಮತ್ತೆ ಇನ್ನೊಂದ್ಸರಿ ಚೆಕ್ ಮಾಡ್ತೀನಿ. ಯಾವ ಥರದ್ದು ಯಾವುದು ಇನ್ಸ್ಟ್ರಕ್ಷನ್ಸ್ ಹೋಗಿಲ್ಲ, ಯಾವುದು ಅಭಾವಿಲ್ಲ. ಕೆಲವು ಏಜೆನ್ಸಿ ಕ್ಲೋಸ್ ಮಾಡ್ಕೊಂಡು ಹೋಗ್ತಾರೆ, ಅಂಥ ಏಜೆನ್ಸಿಗಳಿಗೆ ಏನಾಗುತ್ತೆ ಅದರಿಂದ ಗೊಂದಲ ಸೃಷ್ಟಿ ಆಗ್ತಾ ಇದೆ. ಮುಸ್ಲಿಮ್ಸ್ ಯಾವ ಏಜೆನ್ಸಿ? ಗಣೇಶ್ವರಿ ಗ್ಯಾಸ್ ಏಜೆನ್ಸಿ ಇದ್ದವರು ಪ್ರೈವೇಟ್. ಸೊ ಪ್ರೈವೇಟ್ದವರಿಗೂ ಈಗಾಗಲೇ ಏನು ಇನ್ಸ್ಟ್ರಕ್ಷನ್ಸ್ ಇದೆ, ಅವರು PSUs ಕಡೆಯಿಂದ ಕೊಡಬೇಕು. ಮಾರ್ಕೆಟ್ನಲ್ಲಿ ಹೋರ್ಡಿಂಗ್ ಆಗಬಾರ್ದು. ಅಂದರೆ ಅವರು ಹೈ ಪ್ರೈಸ್ನಲ್ಲಿನೂ ಮಾರಾಟ ಮಾಡ್ತಿದ್ರು, ತುಂಬ ಪ್ರೈಸ್ ತೊಗೊಳ್ತಿದ್ರು. ಸೊ ಅದು ಸರ್ಕಾರ ಅಲೌ ಮಾಡಲ್ಲ. ಏನು ಪ್ರೈಸ್ ಇದೆ ಅದರಲ್ಲಿ ಎಷ್ಟು 120 ರೂಪೀಸ್ ಪ್ಲಸ್ ಡೊಮೆಸ್ಟಿಕ್ಗೆ ಎಷ್ಟು ಇನ್ಕ್ರೀಸ್ ಆಗಿದೆ ಅಷ್ಟೇ ಅಮೌಂಟ್ನಲ್ಲಿ ಜನರಿಗೂ ಮುಟ್ಟು ರೀತಿಯಲ್ಲಿ ನಾವು ನೋಡ್ಕೊಳ್ತೀವಿ.